ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಗೆ ಇನ್ನೊಂದೇ ದಿನ ಬಾಕಿ. 2026ರಲ್ಲಿ ಟೀಮ್ ಇಂಡಿಯಾದ ಜರ್ನಿ ಇಲ್ಲಿಂದ ಶುರುವಾಗುತ್ತೆ. ಭಾನುವಾರ ವಡೋದರಾದಲ್ಲಿ ಹೈ ವೋಲ್ಟೇಜ್ ಪಂದ್ಯ ಫಿಕ್ಸ್ ಆಗಿದೆ. ಈ ಸರಣಿಯ ಮೇನ್ ಹೈಲೈಟ್ ಅಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. 2027ರ ವಿಶ್ವಕಪ್ ಮೇಲೆ ಕಣ್ಣಿಟ್ಟಿರುವಂಥ ಈ ಜೋಡೆತ್ತು ಪ್ರಸ್ತುತ ಗ್ರೇಟ್ ಫಾರ್ಮ್ನಲ್ಲಿದ್ದಾರೆ. ಅದು ಅಲ್ಲದೆ ಶ್ರೇಯಸ್ ಅಯ್ಯರ್ ಕೂಡ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಸೊ ಭಾನುವಾರದ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ, ರೋಕೋ ಜೋಡಿಗೆ ಈ ಸರಣಿ ಎಷ್ಟು ಮುಖ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಏಕದಿನ ಪಂದ್ಯಗಳು ಅಂದ್ರೆ ಅದರ ಕ್ರೇಜ್ ನೆಕ್ಸ್ಟ್ ಲೆವೆಲ್ನಲ್ಲಿ ಇರುತ್ತೆ. ಯಾಕಂದ್ರೆ ಅಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ತಿದ್ದಾರೆ. ಈಗ ನ್ಯೂಜಿಲೆಂಡ್ ಸರಣಿ ಕೂಡ ರೋಕೋ ಪಾಲಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರು ಆಟಗಾರರು ಪ್ರಸ್ತುತ ಗ್ರೇಟ್ ಫಾರ್ಮ್ನಲ್ಲಿದ್ದಾರೆ. ಏಕದಿನ ಮಾದರಿಯಲ್ಲಿ ನಂಬರ್ 1 ಹಾಗೆ ನಂಬರ್ 2 ರ್ಯಾಂಕಿಂಗ್ನ ICC ಬ್ಯಾಟರ್ಗಳಾಗಿದ್ದಾರೆ. ಇತ್ತೀಚೆಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನ ನೀಡಿದರು. ನ್ಯೂಜಿಲೆಂಡ್ ಸರಣಿಯಲ್ಲೂ ಕೂಡ ಬ್ಯಾಟಿಂಗ್ನಲ್ಲಿ ಹೆಚ್ಚು ಮಿಂಚಿದಷ್ಟು ಕೂಡ ಏಕದಿನ ವಿಶ್ವಕಪ್ಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾ ಹೋಗ್ತಾರೆ. ಈವನ್ BCCIಗೂ ಕೂಡ ಇವರಿಬ್ಬರನ್ನ ಕೈ ಬಿಡೋಕೆ ಯಾವುದೇ ರೀಸನ್ಸ್ ಆಗಲಿ ಅಥವಾ ನೆಪಗಳಾಗಲಿ ಇರೋದಿಲ್ಲ. ಹೀಗೆ ರೋಕೋ ಜಬರ್ದಸ್ತಾಗಿ ಮೈದಾನಕ್ಕಿಳಿಯೋಕೆ ರೆಡಿ ಆಗಿದ್ರೆ ಅತ್ತ ಶ್ರೇಯಸ್ ಅಯ್ಯರ್ ಕೂಡ ಗ್ರೇಟ್ ಕಮ್ ಬ್ಯಾಕ್ ಮಾಡೋಕೆ ಕಾಯ್ತಿದ್ದಾರೆ. ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡ ಶ್ರೇಯಸ್ ಅಯ್ಯರ್ ಅಕ್ಟೋಬರ್ 25ರಂದು ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಕ್ಯಾಚ್ ಹಿಡಿಯುವಾಗ ಇಂಜುರಿಗೆ ಒಳಗಾಗಿದ್ದಂಥ ಶ್ರೇಯಸ್ ಅಯ್ಯರ್ ಈಗ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿ ಮೂಲಕ ಟೀಮ್ ಇಂಡಿಯಾಗೆ ಸೆಲೆಕ್ಷನ್ ಆಗಿದ್ದಾರೆ. ಆದರೂ ಕಂಪ್ಲೀಟ್ ಆಗಿ ರಿಕವರ್ ಆಗಿದ್ದಾರೋ ಅಥವಾ ಇಲ್ವೋ, ಪ್ಲೇಯಿಂಗ್ 11ನಲ್ಲಿ ಆಡಿಸಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ವು. ಆದರೆ ಶ್ರೇಯಸ್ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿಯೇ ಕಮ್ಬ್ಯಾಕ್ ಮಾಡಿದ್ದಾರೆ. ಪ್ರಸ್ತುತ ನಡೀತಾ ಇರುವಂಥ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮುಂಬೈ ಪರ ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ದಾರೆ. ಹಿಮಾಚಲ ಪ್ರದೇಶ ವಿರುದ್ಧದ ಪಂದ್ಯದಲ್ಲಿ 53 ಎಸೆತಗಳಲ್ಲಿ 82 ರನ್ಗಳನ್ನು ಕಲೆ ಹಾಕಿದರು. ಆನಂತರ ಪಂಜಾಬ್ ವಿರುದ್ಧ 34 ಎಸೆತಗಳಲ್ಲಿ 45 ರನ್ ಬಾರಿಸಿದರು. ಹೀಗಾಗಿ BCCI ಮ್ಯಾನೇಜ್ಮೆಂಟ್ ಮತ್ತು ಮೆಡಿಕಲ್ ಎಕ್ಸ್ಪರ್ಟ್ಸ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಮೊದಲ ಏಕದಿನ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. 38 ವರ್ಷದ ರೋಹಿತ್ ಶರ್ಮಾ ಪ್ರಸ್ತುತ ಏಕದಿನ ಮಾದರಿಯಲ್ಲಿ ನಂಬರ್ 1 ICC ಬ್ಯಾಟರ್ ಆಗಿದ್ದಾರೆ. ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ. ಟಾಪ್ ಆರ್ಡರ್ ಬ್ಯಾಟಿಂಗ್ ಸ್ಕಿಲ್ಸು, ಅವರ ಎಬಿಲಿಟಿ ಕೂಡ ತಂಡಕ್ಕೆ ಸಾಲಿಡ್ ಸ್ಟಾರ್ಟನ್ನು ಕೊಡುತ್ತೆ. ಪವರ್ ಹಿಟ್ಟಿಂಗ್ಗಳ ಮೂಲಕವೇ ತಂಡಕ್ಕೆ ಸ್ಟ್ರಾಂಗ್ ಆದಂಥ ಫೌಂಡೇಶನನ್ನು ಹಾಕಿಕೊಡ್ತಾರೆ. ಸೊ ಪವರ್ ಪ್ಲೇನಲ್ಲಿ ಇದ್ದಷ್ಟು ಹೊತ್ತು ಕೂಡ ರೋಹಿತ್ ಶರ್ಮಾ ಭಾರತ ತಂಡಕ್ಕೆ ಅದ್ಭುತವಾದಂಥ ರನ್ಗಳನ್ನು ಕೂಡಿ ಹಾಕ್ತಾರೆ. ಸೊ ಇಂಡಿವಿಜುವಲ್ ಸ್ಕೋರ್ ಕೂಡ ಅವ್ರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಹಲವು ದಾಖಲೆಗಳನ್ನು ಬರೀತಾರೆ. ಜೊತೆಗೆ ಪವರ್ ಪ್ಲೇನಲ್ಲೇ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಡುವಂಥ ರೋಹಿತ್ ಶರ್ಮಾ ನೆಕ್ಸ್ಟ್ ಬರುವಂಥ ಬ್ಯಾಟರ್ಗಳಿಗೆ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡೋಕೆ ಅವರು ಓಪನರ್ ಆಗಿ ಆಡಿದಷ್ಟು ಕೂಡ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಇವರು ಕೂಡ ರೋಹಿತ್ ಶರ್ಮಾ ಅವರ ಜೊತೆ ಇನ್ನಿಂಗ್ಸನ್ನು ಆರಂಭ ಮಾಡ್ತಾರೆ ಓಪನರ್ ಆಗಿ. ಸದ್ಯಕ್ಕೆ ಶುಭ್ಮನ್ ಗಿಲ್ ಒಳ್ಳೆ ಫಾರ್ಮ್ನಲ್ಲಿ ಇಲ್ಲ ಅನ್ನೋದು ನಿಜನೇ, ಬಟ್ ಆದರೂ ಕೂಡ ಅದ್ಭುತ ಆಟಗಾರನೇ. ತವರಿನಲ್ಲಿ ಕ್ಯಾಪ್ಟನ್ ಆಗಿ ಇದು ಅವರ ಪಾಲಿಗೆ ಮೊದಲ ಸರಣಿ ಆಗಿರೋದ್ರಿಂದ ಇಲ್ಲಿಂದ ಗೆದ್ದು ಈ ವರ್ಷವನ್ನ ಶುಭ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರ್ತಾರೆ. ಯಾಕಂದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಮೂಲಕ ಅವರನ್ನ ಏಕದಿನ ಮಾದರಿಗೆ ಕ್ಯಾಪ್ಟನ್ ಮಾಡ್ತಾರೆ. ಬಟ್ ಆ ಸರಣಿಯನ್ನ ಭಾರತ ಸೋಲುತ್ತೆ. ಆನಂತರ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಗೆ ಇಂಜುರಿ ಕಾರಣದಿಂದಾಗಿ ತಂಡದಿಂದ ಹೊರಗುಳ್ಕೊಳ್ತಾರೆ. ಆ ಸರಣಿಯನ್ನ KL ರಾಹುಲ್ ನಾಯಕರಾಗಿ ಗೆಲ್ಲಿಸಿಕೊಡ್ತಾರೆ. ಸೊ ಈ ವರ್ಷ ಮೊದಲ ಸರಣಿ ಆಗಿದೆ. ಜೊತೆಗೆ ಏಕದಿನ ಮಾದರಿಯಲ್ಲಿ ಅವರಿಗೆ ತವರಿನಲ್ಲಿ ಮೊದಲ ಸರಣಿ ಆಗಿರೋದ್ರಿಂದ ಈ ಸರಣಿಯನ್ನ ಗೆದ್ದು ತಮ್ಮ ಕರಿಯರ್ನ ಮತ್ತೊಂದು ಇನ್ನಿಂಗ್ಸನ್ನು ಆರಂಭ ಮಾಡೋಕೆ ಎದುರು ನೋಡ್ತಾ ಇರ್ತಾರೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಬ್ಯಾಟಿಂಗ್ನಲ್ಲಿ ಅವ್ರ ಕಡೆಯಿಂದ ಬಿಗ್ ಸ್ಕೋರ್ ಬರಬೇಕಾಗತ್ತೆ. ನೆಕ್ಸ್ಟ್ 3ನೇ ಸ್ಲಾಟ್ನಲ್ಲಿ ವಿರಾಟ್ ಕೊಹ್ಲಿ ಬರ್ತಾರೆ. ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ಸದ್ಯಕ್ಕೆ ಮಾತಾಡೋ ಥರನೇ ಇಲ್ಲ. ಯಾಕಂದರೆ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಕಳೆದ ಸೌತ್ ಆಫ್ರಿಕಾ ಸಿರೀಸ್ನಲ್ಲಿ 3 ಇನ್ನಿಂಗ್ಸ್ಗಳಿಂದ 302 ರನ್ಗಳನ್ನು ಕಲೆ ಹಾಕಿದರು. ಆ್ಯಂಡ್ ನೆಕ್ಸ್ಟ್ ICCಯಲ್ಲಿ ಪ್ರಸ್ತುತ ನಂಬರ್ 2 ರ್ಯಾಂಕಿಂಗ್ನ ಬ್ಯಾಟರ್ ಆಗಿದ್ದಾರೆ. ಆ್ಯಂಡ್ ವಿಜಯ್ ಹಜಾರೆಯಲ್ಲೂ ಕೂಡ ಸೆಂಚುರಿ ಹಾಗೆ ಹಾಫ್ ಸೆಂಚುರಿ ಬಾರಿಸಿದ್ದು ನಂಬರ್ 3ಗೆ ದಿ ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ. ಸೊ ನಂಬರ್ 3ನಲ್ಲಿ ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಇದ್ದಷ್ಟು ಹೊತ್ತು ಕೂಡ ಬ್ಯಾಟಿಂಗ್ ಆರ್ಡರ್ ತುಂಬ ಅದ್ಭುತವಾಗಿ ಕಾಣ್ತಾ ಇರುತ್ತೆ. ಸೊ ರನ್ ಮಾಸ್ಟರ್, ಚೇಸಿಂಗ್ ಮಾಸ್ಟರ್ ಅಂತೆಲ್ಲ ಕರೆಸಿಕೊಳ್ಳುವಂಥ ವಿರಾಟ್ ಕೊಹ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಮೂಲಕ ಹಲವು ದಾಖಲೆಗಳನ್ನು ಕೂಡ ಬರೆಯೋಕೆ ರೆಡಿಯಾಗಿದ್ದಾರೆ.
ಅದು ಅಲ್ಲದೆ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಜೊತೆಗೆ 2027 ವಿಶ್ವಕಪ್ ಅನ್ನ ಆಡಲೇಬೇಕು ಅನ್ನುವಂಥ ಕಾರಣಕ್ಕೆ ಅದೇ ಮೈಂಡ್ ಸೆಟ್ನಿಂದ ಬ್ಯಾಟ್ ಬೀಸ್ತಾರೆ. ಹೀಗಾಗಿ ಅವರು ಬ್ಯಾಟಿಂಗ್ನಲ್ಲಿ ಇದ್ದಷ್ಟು ಹೊತ್ತು ಕೂಡ ಭಾರತ ಸಾಲಿಡ್ ಆಗಿ ಕಾಣ್ತಾ ಇರುತ್ತೆ. ಇನ್ನು ನಂಬರ್ 4ರಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರೆ. ಆಸೀಸ್ ಸೀರೀಸ್ನಲ್ಲಿ ಇಂಜುರಿ ಆಗಿದ್ದಂಥ ಶ್ರೇಯಸ್ ಅಯ್ಯರ್ ಸದ್ಯ ಫಿಟ್ ಅಂಡ್ ಫೈನ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ. ವಿಜಯ್ ಹಜಾರಿಯಲ್ಲೂ ಕೂಡ ಬ್ಯಾಟಿಂಗ್ನಲ್ಲಿ ಸದ್ದು ಮಾಡಿದ್ದಾರೆ. ಜೊತೆಗೆ ಮೆಡಿಕಲ್ ಕ್ಲಿಯರೆನ್ಸ್ ಕೂಡ ಸಿಕ್ಕಿದ್ದು ಏಕದಿನ ಮಾದರಿಯಲ್ಲಿ ಭಾರತಕ್ಕೆ ಪವರ್ಫುಲ್ ಬ್ಯಾಟರ್ ಆಗಿ ಕಾಣಿಸ್ಕೊಳ್ತಾರೆ. ಕಳೆದ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಕ್ರೂಷಿಯಲ್ ಇನ್ನಿಂಗ್ಸ್ಗಳಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸಿದ್ರು. ಹೀಗಾಗಿ ಮಿಡಲ್ ಆರ್ಡರ್ನಲ್ಲಿ ಮಚ್ ನೀಡೆಡ್ ರನ್ಸ್ಗಳನ್ನು ತಂದುಕೊಡ್ತಾರೆ. ಸೊ ಶ್ರೇಯಸ್ ಅಯ್ಯರ್ 4ನೇ ಕ್ರಮಾಂಕದಲ್ಲಿ ಬರ್ತಾರೆ. ಅವರ ಮೇಲೆ ಕೂಡ ತುಂಬಾನೇ ಹೋಪ್ಸ್ ಅನ್ನ ಇಟ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ 5ನೇ ಕ್ರಮಾಂಕದಲ್ಲಿ KL ರಾಹುಲ್ ಆಟಕ್ಕೆ ಬರ್ತಾರೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ KL ರಾಹುಲ್ ಅವರು ತುಂಬ ಅದ್ಭುತವಾದಂಥ ಆಟಗಾರ. ಯಾಕಂದರೆ ಏಕದಿನ ಮಾದರಿಯಲ್ಲಿ ಇಂಪಾರ್ಟೆಂಟ್ ಬ್ಯಾಟರ್ ಆಗಿದ್ದಾರೆ. ಕೂಲ್ ಅಂಡ್ ಕಾಮ್ ಆಗಿಯೇ ಪ್ರೆಷರ್ ಸಿಚುಯೇಷನ್ಗಳನ್ನು ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಇದೆ. ಮಿಡಲ್ ಆರ್ಡರ್ನಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಕೂಡ ಪ್ಲಸ್ ಆಗುತ್ತೆ. ಕಳೆದ ಸೌತ್ ಆಫ್ರಿಕಾ ವಿರುದ್ಧದ ಸಿರೀಸ್ನಲ್ಲಿ ಕ್ಯಾಪ್ಟನ್ ಆಗಿ ಸರಣಿಯನ್ನು ಗೆಲ್ಲಿಸಿದ್ದು ಮಾತ್ರವಲ್ಲದೆ ಒಬ್ಬ ಬ್ಯಾಟರ್ ಆಗಿ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು. ಮೊದಲ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕವನ್ನು ಬಾರಿಸ್ತಾರೆ. ಸೊ ಹೀಗಾಗಿ KL ರಾಹುಲ್ ಕೂಡ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ. ಸೊ KL ರಾಹುಲ್ ಆದ ಬಳಿಕ ರವೀಂದ್ರ ಜಡೇಜಾ ಬರ್ತಾರೆ. ರವೀಂದ್ರ ಜಡೇಜಾ ಅಂತೂ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಲ್ರೌಂಡರ್ ಆಗಿದ್ದಾರೆ. ಕ್ರೂಷಿಯಲ್ ಟೈಮ್ಸ್ ಅಂತ ಬಂದಾಗ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಅನ್ನು ಮಾಡುವಂಥ ರೋಲನ್ನು ಪ್ಲೇ ಮಾಡ್ತಾರೆ. ರೈಟ್ ಆರ್ಮ್ ಬೌಲರ್ ಆಗಿರುವಂಥ ಜಡ್ಡು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿದ್ದು ಎರಡೂ ಮಾದರಿಯಲ್ಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡ್ತಾರೆ. ಸೊ ಜಡ್ಡು ಮೇಲೂ ಕೂಡ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ತುಂಬಾನೇ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಜೊತೆಗೆ ಫಿನಿಷರ್ ರೋಲನ್ನು ಪ್ಲೇ ಮಾಡ್ತಾರೆ. ಹಾಗೆ ಮಧ್ಯಮ ಕ್ರಮಾಂಕದಲ್ಲಿ ಅವರು ಆಲ್ರೌಂಡರ್ ಕೋಟಾ ಕಡೆಯಿಂದ ಬ್ಯಾಟಿಂಗ್ನಲ್ಲೂ ಕೂಡ ಒಂದಷ್ಟು ಉತ್ತಮ ಸ್ಕೋರನ್ನು ನಿರೀಕ್ಷೆ ಮಾಡಬಹುದು. ಜೊತೆಗೆ ಬೌಲಿಂಗ್ನಲ್ಲಿ ಬ್ರೇಕ್ ಥ್ರೋಗಳನ್ನು ತಂದುಕೊಡುವಂಥ ಸಾಮರ್ಥ್ಯ ಅವರಲ್ಲಿ ಇದೆ. ಇನ್ನು ಮತ್ತೊಬ್ಬ ಆಲ್ರೌಂಡರ್ ಆಗಿರುವಂಥ ನಿತೀಶ್ ಕುಮಾರ್ ರೆಡ್ಡಿ 7ನೇ ಕ್ರಮಾಂಕದಲ್ಲಿ ಆಡುವಂಥ ನಿರೀಕ್ಷೆ ಇದೆ. ಬ್ಯಾಟಿಂಗ್ ಡೆಪ್ತ್ ಲೈನಪ್ ಆಗ್ತಾರೆ. ಹೀಗಾಗಿ ಅವರಿಗೆ ಬ್ಯಾಟಿಂಗ್ಗೆ ಅವಕಾಶವನ್ನು ಕೊಡಬಹುದು. 50 ಓವರ್ಗಳ ಸ್ವರೂಪದಲ್ಲಿ ಮಚ್ ನೀಡೆಡ್ ಇನ್ನಿಂಗ್ಸ್ ಅನ್ನ ಇವ್ರ ಕಡೆಯಿಂದ ನಿರೀಕ್ಷೆ ಮಾಡಬಹುದು. ಸೊ ಅದೇ ರೀತಿಯಲ್ಲಿ ಅವರು ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಇನ್ನು 8ನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ರಾಣಾಗೆ ತುಂಬಾ ಎಕ್ಸ್ಪೀರಿಯನ್ಸ್ ಅಂತ ಏನೂ ಇಲ್ಲ, ಬಟ್ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಕೂಡ ಸಪೋರ್ಟ್ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ BCCI ಅವರನ್ನ ಪಿಕ್ ಮಾಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಬೂಮ್ರಾ ಕೂಡ ಇಲ್ಲದೆ ಇರೋದ್ರಿಂದ ಪೇಸ್ ಬೌಲಿಂಗ್ನಲ್ಲಿ ಇವರ ಮೇಲೆ ಹೆಚ್ಚಿನ ಹೋಪ್ಸ್ ಅನ್ನ ಇಡಲಾಗುತ್ತೆ. ಹೀಗಾಗಿ ಹರ್ಷಿತ್ ರಾಣಾಗೆ ಅವಕಾಶವನ್ನು ಕೊಡಬಹುದು. ಹರ್ಷಿತ್ ರಾಣಾ ಅವರು T20 ತಂಡಕ್ಕೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಜೊತೆಗೆ T20 ವಿಶ್ವಕಪ್ ಟೀಮ್ನಲ್ಲೂ ಕೂಡ ಆಡ್ತಾರೆ. ಪ್ರಸ್ತುತ ಏಕದಿನ ಮಾದರಿಗೂ ಕೂಡ ಅವರನ್ನು ಸೆಲೆಕ್ಟ್ ಮಾಡಿದ್ದು ಬಹುಶಃ ಪ್ಲೇಯಿಂಗ್ 11ನಲ್ಲಿ ಇವರನ್ನು ಕೂಡ ಆಡಿಸುವಂತ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಂತ ಬಂದಾಗ ಸ್ಪಿನ್ ವಿಭಾಗದಲ್ಲಿ ಕುಲ್ದೀಪ್ ಯಾದವ್ ಅವಕಾಶವನ್ನು ಪಡ್ಕೊಳ್ತಾರೆ. ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್ ಆಗಿರುವಂತಹ ಕುಲ್ದೀಪ್ ಯಾದವ್ ಬಿಗ್ ಪಾರ್ಟ್ನರ್ಶಿಪ್ಗಳನ್ನ ಬ್ರೇಕ್ ಮಾಡುವಂತ ಇವರ ಸಾಮರ್ಥ್ಯ ಇವರಲ್ಲಿದೆ. ಮಿಡಲ್ ಓವರ್ಗಳಲ್ಲಿ ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗಿತಾರೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋದು ಕೂಡ ಬಿಗ್ ಅಡ್ವಾಂಟೇಜ್ ಆಗುತ್ತೆ. ಹಾಗೆ ಫಾಸ್ಟ್ ಬೌಲರ್ಗಳ ಮೇಲಿನ ಒತ್ತಡವನ್ನ ಫಾಸ್ಟ್ ಬೌಲರ್ಗಳ ಮೇಲಿನ ಪ್ರೆಷರ್ಸ್ ಅನ್ನ ಕಡಿಮೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ವೇಗಿಗಳ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್ ಆಸ್ಟ್ರೇಲಿಯಾ ಸೀರೀಸ್ ಬಳಿಕ ಏಕದಿನಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಇವರು ಕೂಡ ಪ್ಲೇಯಿಂಗ್ 11ನಲ್ಲಿ ಬರ್ತಾರೆ. ಯಾಕಂದ್ರೆ ಸೌತ್ ಆಫ್ರಿಕಾ ವಿರುದ್ಧದಲ್ಲಿ ಆ ಸರಣಿಗೆ ಇವರು ಸೆಲೆಕ್ಟ್ ಆಗಿರಲಿಲ್ಲ. ಬುಮ್ರಾ ಆಬ್ಸೆನ್ಸ್ ನಲ್ಲಿ ಸಿರಾಜ್ಗೆ ಈ ಸರಣಿ ನಿಜಕ್ಕೂ ಕೂಡ ನೆಕ್ಸ್ಟ್ ಫ್ಯೂಚರ್ಗೆ ಗೋಲ್ಡನ್ ಆಪರ್ಚುನಿಟಿ ಆಗುತ್ತೆ. ಪೇಸ್ ಅಟ್ಯಾಕ್ ಅನ್ನ ಲೀಡ್ ಮಾಡ್ತಾರೆ ಭಾರತ ಪರ. ಇಂಡಿಯನ್ ಟೀಮ್ನಲ್ಲಿ ಪರ್ಮನೆಂಟ್ ಆಗಿ ಮುಂದಿನ ಪಂದ್ಯಗಳಲ್ಲಿ ಉಳ್ಕೊಳ್ಳೋಕೆ ಅಥವಾ 2027 ವಿಶ್ವಕಪ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಕೆ ಈ ಅವಕಾಶ ನಿಜಕ್ಕೂ ಕೂಡ ಅವರಿಗೆ ಗೋಲ್ಡನ್ ಆಪರ್ಚುನಿಟಿ ಆಗುತ್ತೆ. ಆನಂತರ ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಆಡಬಹುದು. ಲೆಫ್ಟ್ ಆರ್ಮ್ ಪೇಸ್ ಬೌಲರ್ ಆಗಿರುವಂತ ಹರ್ಷದೀಪ್ ಸಿಂಗ್ ಕೂಡ ಕ್ರೂಷಿಯಲ್ ಟೈಮ್ನಲ್ಲಿ ಇವರ ಮೇಲಿಗೆ ನಂಬಿಕೆಯನ್ನು ಇಡಬಹುದು. ಪ್ರೆಷರ್ ಸಿಚುಯೇಷನ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಅದರಲ್ಲೂ ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಇಂಪ್ಯಾಕ್ಟ್ ಮಾಡುವಂಥ ಕೆಪಾಸಿಟಿ ಇವರಲ್ಲಿದೆ. ಸೊ ಇವರು ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನು ಪಡೆಯುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಇದಿಷ್ಟು ಭಾರತದ ಸಂಭಾವ್ಯ ಪ್ಲೇಯಿಂಗ್ 11. ನಿಮ್ಮ ಪ್ರಕಾರ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಯಾರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.